ರಸ್ತೆ ಕಾಮಗಾರಿ ಚಾಲನೆಗೆ ಆಗಮಿಸಿದ ಶಾಸಕರು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ. ರಸ್ತೆ ಕಾಮಗಾರಿ ಚಾಲನೆಗೆಂದು ಆಗಮಿಸಿದ ಸ್ಥಳೀಯ ಶಾಸಕ ಶರಣು ಸಲ್ಗಾರ್ ಅವರೊಂದಿಗೆ ಗ್ರಾಮಸ್ಥರು ವಾಗ್ವಾದ ನಡೆಸಿದ ಪ್ರಸಂಗ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹಿಪ್ಪರಗ ಬ ಗ್ರಾಮದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಜರುಗಿದೆ. ಹಿಪ್ಪರಗ ಬ ಗ್ರಾಮದಿಂದ ಓಕ್ಳಿ ಗ್ರಾಮದವರೆಗೆ 1,54,00,000 ರೂಪಾಯಿ ಯೋಜನೆಯಡಿಯಲ್ಲಿ ಕಲ್ಯಾಣ ಪಥ ಯೋಜನೆಯಡಿಯಲ್ಲಿ ನೂತನವಾಗಿ ಮಂಜೂರಿಯಾಗಿದ್ದ ರಸ್ತೆ ಕಾಮಗಾರಿ ಚಾಲನೆಗಾಗಿ ಶಾಸಕರು ಗ್ರಾಮಕ್ಕೆ ಆಗಮಿಸಿದರು. ಶಾಸಕ ಶರಣು ಸಲ್ಗಾರ್ ಸ್ಥಳಕ್ಕೆ ಆಗಮಿಸಿದ್ದನ್ನು ಗಮನಿಸಿದ ಗ್ರಾಮದ ಕೆಲ ಯುವ ಮುಖಂಡರು ರಸ್ತೆ ಕಾಮಗಾರಿ ವಿಳಂಬಕ್ಕೆ ಸಂಬಂಧಿಸಿದಂತೆ ಶಾಸಕರನ್ನು ಪ್ರಶ್ನಿಸಿದ್ದು, ಈ ವೇಳೆ ಶಾಸಕರು ಹಾಗೂ ಯುವಕರ ನಡುವೆ ಕೆಲ ಕಾಲ ವಾಗ್ವಾದ ನಡೆದಿದೆ. ಕಳೆದ 4 ತಿಂಗಳ ಹಿಂದೆ ಆರಂಭವಾಗಿದ್ದ ರಸ್ತೆ ಕಾಮಗಾರಿಯನ್ನು ಬಿಜೆಪಿ ಕಾರ್ಯಕರ್ತರು ಬಂದ್ ಮಾಡಿದ್ದರು. ಇದರಿಂದ ಗ್ರಾಮಸ್ಥರಿಗೆ ಸಮಸ್ಯೆ ಆಯಿತು. ಈಗ ನೀವು ಮತ್ತೆ ಏಕೆ ಕಾಮಗಾರಿ ಆರಂಭಿಸಲು ಬಂದಿದ್ದೀರಿ ಎಂದು ಗ್ರಾಮದ ಯುವಕರು ಶಾಸಕರಿಗೆ ಪ್ರಶ್ನಿಸಿದರು. ಇದರಿಂದ ಕೆರಳಿದ ಶಾಸಕ ಶರಣು ಸಲ್ಗಾರ್, ನಾನು ಈ ಕ್ಷೇತ್ರದ ಶಾಸಕನಾಗಿದ್ದು ಕಾಮಗಾರಿ ಯಾವಾಗ ಆರಂಭಿಸಬೇಕು ಹಾಗೂ ಯಾವಾಗ ಮುಗಿಸಬೇಕು ಎನ್ನುವ ಬಗ್ಗೆ ನನಗೆ ಪರಿಜ್ಞಾನವಿದೆ. ಈ ಬಗ್ಗೆ ನೀವು ಪ್ರಶ್ನಿಸುವ ಅಗತ್ಯವಿಲ್ಲ. ನೀವು ಯಾರು ಅಂತ ನನಗೆ ಗೊತ್ತು. ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದು ನೀವು ನನಗೆ ಕಾಮಗಾರಿಯ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಪ್ರಶ್ನಿಸಿದರೆ ನಾನು ಅದಕ್ಕೆ ಸಂಬಂಧಿಸಿದಂತೆ ವಿವರಣೆ ನೀಡಬಹುದು. ಆದರೆ ಅಸಂಬಂಧ ಪ್ರಶ್ನೆಗಳು ಕೇಳಿದಲ್ಲಿ ಅದಕ್ಕೆ ಉತ್ತರಿಸುವ ಅಗತ್ಯ ನನಗಿಲ್ಲ ಎಂದು ಶಾಸಕರು ಯುವಕರಿಗೆ ಪ್ರತ್ಯುತ್ತರ ನೀಡಿದ್ದಾರೆ. ಈ ವೇಳೆ ಸ್ಥಳದಲ್ಲಿದ್ದ ಯುವಕರು ಹಾಗೂ ಶಾಸಕರ ಮಧ್ಯೆ ಕೆಲ ಕಾಲ ವಾಗ್ವಾದ ನಡೆದಿದ್ದು ಮಾತಿಗೆ ಮಾತು ಬೆಳೆದಿತ್ತು. ಈ ವೇಳೆ ಸ್ಥಳದಲ್ಲಿದ್ದ ಸ್ಥಳೀಯ ಮುಖಂಡರು ಎರಡೂ ಕಡೆಯವರನ್ನು ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಗ್ರಾಮದ ಯುವ ಮುಖಂಡ ಭೀಮಸೆ ಪೂಜಾರಿ ಸೇರಿದಂತೆ ಕೆಲ ಯುವಕರು ಕಾಮಗಾರಿಗೆ ಸಂಬಂಧಿಸಿದಂತೆ ಶಾಸಕರನ್ನು ಪ್ರಶ್ನೆ ಮಾಡಲು ಹೋದ ಸಂದರ್ಭದಲ್ಲಿ ಶಾಸಕರು ತಮ್ಮೊಂದಿಗೆ ದುರ್ವರ್ತನೆ ತೋರಿದ್ದು ಗ್ರಾಮದ ಯುವಕರಲ್ಲಿ ಶಾಸಕರು ಕೂಡಲೇ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಡಕ್ ಬಂದ್ರ ಯಾವ್ದಾರೆ ಮಾತು ಕೇಳಿ ಬಂದ್ರ ನನಗೆ ಅದು ಗೊತ್ತಾಗಲ್ಲ. ನಾನು ಸರ್
ಇಲ್ಲಿ ಕಲ್ಕೋರಿ ಮೇಲೆ ರೋಡಿ ಮೇಲೆ ಹಾಕ್ಯಾರ ಮಂದಿ ಓಟ್ ಹಾಕಿ MLA ಮಾಡಿ ಯಾರು ಗೊತ್ತಾಗಲ್ಲ ಗೊತ್ತಾಗಲ್ಲ ರೋಡಿ ಮೇಲೆ ಮನೆ ಕಟ್ಟಾರ ರೋಡಿ ಮೇಲೆ ಯಾರು ಕೇಳೋರು ಸರ್ಕಾರದವ್ರು पंचवीस वर्ष इरादा ನನಗ ಭಟ್ಟಿ 25 ವರ್ಷ ಇರಾದ ಯಾವ ಅಮ್ಮನ ಹೆದರು ಓಡೋಲೆ ನಾನು ನಾವು ಉತ್ತರ ಕೊಟ್ಟಿದ್ದೆ ರಾಜಕೀಯ ಮಾಡ್ರಿ ನಾವು ಬೇಡ ಬಲ್ರಿ ಆದ್ರೆ ಇಲ್ಲಿ ಮದ್ಯಪಾನ ಮಾಡಕ್ ಫುಲ್ ನಿಮ್ಗೆ ಸಪೋರ್ಟ್ ಅದ ಏನ್ರಿ ಊರಾಗ ಯಾರ್ ಸಪೋರ್ಟ್ ಅದ ಯಾವ್ ಸಪೋರ್ಟ್ ಅದ ಯಾವ ಸಪೋರ್ಟ್ ನಿಮ್ ನೇತಾನ್ ಸಪೋರ್ಟ್ ಅದ ನಿಮ್ ಸರ್ಕಾರ ಸಪೋರ್ಟ್ ಅದ ಅವ್ರು ಜಬರ್ದಸ್ತಿ ಮಾಡ್ತಾರ ನಿಮ್ ನಾಯಕನ ಸಪೋರ್ಟ್ ಅದ ಹೇಳ್ರಿ ನಿಮ್ ಸರ್ಕಾರ ಹೇಳ್ರಿ ಇವ್ರು ಯಾರು ಬಂದೇ ದುಕಾನ್ ಓಪನಿಂಗ್ ಮಾಡೋಣ ಸರ್ಕಾರದು ನಿಮ್ ನಾಯಕಿಗೆ ಹೇಳಿ ಬಂದ್ ಮಾಡ್ಸಂತ ಸರ್ಕಾರ ಬಂದ್ ಮಾಡ್ಸಂತ ಹೇಳ್ರಿ ಮುಗಿತು ನಾಳೆ ಚಂದಿಗೆ ಬಂದ್ ಆಗ್ತದ ನಿಮ್ ನೇತಾಗ ಹೇಳ್ರಿ ನಿಮ್ ನೇತಾಗ ಹೇಳ್ರಿ ಈಗ ಇದಕ್ಕೆ ನಾವು ಲೆಟರ್ ಕೊಡ್ತೀನಿ ಬಂದ್ ಮಾಡ್ಸೋದು ಅಧಿವೇಶನ ಮಾತಾಡಿಲ್ಲ ನಾ ಮಾತಾಡಿ ಬಂದ್ ಮಾಡಿಸಿ ಸಾಯ್ಲತ್ತಾರ ಅಂತ ಹೇಳಿ ಈಗ ಮಾಡೋದು ಸಾಯ್ಲತ್ತಾರ ನಾ ಮಾತಾಡಿ ನಿಮ್ ನೇತಾ ಮಾತಾಡಿಲ್ಲ ಹೋಗಿ ಹೇಳನ್ರಿ ಅವ್ರಿಗೆ ಹೋಗಿ ಹೇಳನ್ರಪ್ಪ ನಿಮ್ ನೇತಾಗ ನೀವು ಇಷ್ಟು ಮಂದಿ ಹೋರಿ ಹೋಗಿ ಹೇಳಿ ಕೊಡ್ರಿ ನಿಮ್ ಸರ್ಕಾರ ಅದಲ್ಲಪ್ಪ ನಿಮ್ ಸರ್ಕಾರ ಅಲ್ಲ ನಿಮ್ ಸರ್ಕಾರ ಇಲ್ಲ ಬಂದ್ ಮಾಡ್ತೀರಿ ನಾವು ಲೆಟರ್ ಕೊಡ್ತೀವಿ ನಾಳೆಗೆ ಬಂದ್ ಮಾಡ್ತೀರಿ ಅವಾಜ್ ಇರ್ತಾವ ನಾ ಇದ್ದೀನಿ ರೋಡ್ ಆಗ್ಬೇಕನ್ನೋದು ತಲೆಗಿಟ್ಕೊಂಡು ಮಾತಾಡ್ರೆ ಮಾತಾಡ್ಬೋದು ರಾಜಕಾರಣ ಮಾತಾಡ್ಬೋದು ನೀವು ಮನ್ಸಿ ಬಂದಾಗ ಮಾಡ್ಬೋದು ನೀವು ಮನ್ಸಿನ ಬಂದಾಗ ಮಾಡ್ಬೋದು ಇಲ್ಲಿ ಬಿಡ್ರಿ ರೋಡ್ ಸರಿಯಾಗಿಲ್ಲ ವಾಪಸ್ ತಗೊಂಡು ನೋಡ್ರಿ ನಿಮ್ ಸರ್ಕಾರ ಕೇಳ್ರಿ ಹೋಗಿ ಕಾಂಗ್ರೆಸ್ ಸರ್ಕಾರ 80 ವಾಪಸ್ ತಗೊಂಡ್ರೆ ಹೋಗಿ ಕೇಳ್ರಿ ನಿಮ್ ನೇತಾ ಕೇಳ್ರಿ ಪೂಜಾ ಮಾಡಿ 80 ತಗೊಂಡಿಲ್ಲ 80 ವಾಪಸ್ ತಗೊಂಡ್ರೆ ವಾಪಸ್ ನಿಮ್ ಸರ್ಕಾರ ಯಾರು ಮಾತಾಡ್ತೀರಿ ನನಗೆ ಗೊತ್ತಿಲ್ಲ ನೀವು ಯಾರು ಮಾತಾಡ್ತೀರಿ ನನಗೆ ಗೊತ್ತಿಲ್ಲ ಸರ್ಕಾರ 80 ವಾಪಸ್ ತಗೊಂಡಿಲ್ಲ ರೈತರು ಅದು ಕೇಳ್ದವ್ರಿಗೆ ಹೋಗಿ ಮುಗಿಸಮ್ರಿ ಗಡ್ಬಡಿ ಏನಿಲ್ಲ ಅಲ್ಲ ರೈತರು ಪೂಜೆ ಮಾಡ್ರೆ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಉತ್ತರ ಕೊಡ ರೋಡ್ ನೋಡ್ರಿ ಹೆಂಗದ ಅಡ್ಡಾಡಿ ಮೈಕ್ನಾಗ ಹೇಳೋದು ಅಲೌನ್ಸ್ ಮಾಡಿದ್ರೆ ಆಯ್ತು ಬಂದ್ ಆಗ್ತದ
ಕಾರ್ಯರೂಪಕ್ಕೆ ಬರ್ಬೇಕಲ್ಲ ಅದು. ಏನ ಅಲ್ಲೇನ್ ಮಾಡ್ತಾರೆ ಬಿಡು. ಮಾತಾಡ್ರಿ, ಅದು ಕಾರ್ಯರೂಪಕ್ಕೆ ಬರ್ಬೇಕು. ಸಮಸ್ಯೆ ಆಸ್ತಿ ಮಾಡಕ್ಕಿಲ್ಲ ಅಂದ್ರೆ ನೀ ಆಸ್ತಿಯನ್ನು ಹಾಕಿ MLA ಮಾತಾಡ್ತಾ ಅಧಿಕಾರ ಅದ ಇಲ್ಲ MLA ಎದು ಸೆಲೆಕ್ಟ್ ಮಾಡ್ಯಾರ ಅಧಿಕಾರ ಅದ. ಸರಿ ಬಂದ್ ಮಾಡ್ತೀರಿ. ಹೌದು, ಅದು ನಿಮ್ ಸರ್ಕಾರದ ನಿಮ್ ನಾಯಕ ಹೋಗಿ ಹೇಳ್ರಿ. ಇವತ್ತಿನ ದಿವಸ ಶಾಸಕರು ನಮ್ಮ ಊರಿಗೆ ಬಂದು ಇದರಿಂದ KKDB ನಂದನಹಳ್ಳಿ ಇಲ್ಲಿ 1.5 ಕಿಲೋಮೀಟರ್ ರೋಡ್ ಬಿದಿಲಿ ಪೂಜೆಗೆ ಬಂದಿದ್ದರು. ಇದಕ್ಕೆ ಮುಂಚೆ 4 ತಿಂಗಳ ಹಿಂದೆ ಇದು ಪೂಜೆ ಆಗಿತ್ತು, ಸರ್ಕಾರ ವತಿಯಿಂದ ಮಾಡಿದರು. ಆದರೆ ಇವತ್ತು ಬಂದು ಪೂಜೆ ಮಾಡತ್ತರ ಯಾಕೆ ಡಿಲೇ ಮಾಡಿರಿ, ಲೇಟ್ ಆಗ್ಯದ ಅಂತ ಕೇಳಿದ್ರೆ ಅವರು ನಮ್ಮೆಲ್ಲ ಗುಂಡಾವರ್ತನೆ ಮಾಡ್ತಾಯಿದ್ದಾರೆ. ನಾವು ಯಾವಾಗೂ ಚಾಲೂ ಮಾಡ್ತೀವಿ, ನಮ್ಮ ಮನಸ್ಸು ಬಂದು ಬಂದಾಗ ಮಾಡ್ತೀವಿ, ನಾವು MLA ಇದ್ದೇವೆ, ನಾವು ಚಾಲೂನು ಮಾಡ್ತೇವೆ ಬಂದೂ ಮಾಡ್ತೀವಿ ಅಂಥೇಳಿ ನಮಗೆ ಅಮಾನ್ಯತೆಯಿಂದ ನಮ್ಮ ಮೇಲೆ ಒಂದು ದುರ್ವರ್ತನೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಶಾಸಕರು ಈ ರೀತಿ ಮಾಡೋದು ಸರಿಯಲ್ಲ. ನಾವು ಪ್ರಜಾಪ್ರಭುತ್ವವಾಗಿದ್ದೇವೆ ಅಥವಾ ಅಧಿಕಾರದಲ್ಲಿದ್ದೇವೆ ಎಂಬುದು ನಮಗೆ ಗೊತ್ತಾಗ್ತಾ ಇಲ್ಲ. ಶಾಸಕರು ಈ ಥರ ದುರ್ವರ್ತನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಅವ್ರು ನಮಗೆ ಕ್ಷಮೆ ಕೇಳಬೇಕು. ನಾವು ಯಾವುದೇ ರೀತಿ ಅವ್ರಿಗೆ ಏನು ಅಂದಿಲ್ಲ, ನಾವು ಖಾಲಿ ಕೆಲಸ ಯಾಕೆ ಡಿಲೇ ಮಾಡ್ರಿ ಅಂತ ಕೇಳಿದೆವು. ಅದಕ್ಕೆ ಇವರು ನೀವು ಸರ್ಕಾರ ಕೇಳ್ರಿ, ನಿಮ್ಮದೇ ಸರ್ಕಾರ ಅದ, ನಮ್ಮ ಸರ್ಕಾರ ಅದ, ಹೌದು ಬರೋಬರದ. ಇವ್ರು ಏನಾರ ಇವರು ಶಾಸಕರ, ನಮ್ಮ ಕ್ಷೇತ್ರ ಶಾಸಕರಿಗೆ ಕೇಳಬೇಕಲ್ಲ. ನಾವು ಡೈರೆಕ್ಟ್ ಹೋಗಿ ನಾವು ಏನು ಮುಖ್ಯಮಂತ್ರಿಗೆ ಮಾತಾಡೋದಾಗ್ತದ? ನಾವು ಶಾಸಕರಿಗೆ ಕೇಳಬೇಕಲ್ಲ. ಶಾಸಕರಿಗೆ ಕೇಳಿದ್ರೆ ಇವ್ರು ಶಾಸಕರಿಗೆ ಈ ಥರ ದುರ್ವರ್ತನೆ ಮಾಡ್ತಾ ಇದ್ದಾರೆ. ಏನು ಕೇಳಿದ್ರು? ಅದೇ 4 ತಿಂಗಳು ಹಿಡಿದು ಕೆಲಸ ಡಿಲೇ ಆಗ್ಯದ, ಈಗ ಯಾಕೆ ಚಾಲು ಮಾಡತ್ತೀರಿ ಅಂತಂದ್ರೆ ಮಳೆಗಾಲ ಇತ್ತು ಅವಾಗ 4 ತಿಂಗಳಿಂದ, ಈಗ ಇಲ್ಲ ಅಂತ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ಯದ, 4 ತಿಂಗಳಿಂದ ಮಳೆಗಾಲ ಇತ್ತು. ಈಗ ಅದು ಕೇಳಿದ್ರೆ ನಾವು ಯಾವಾಗೂ ಚಾಲೂ ಮಾಡ್ತೇವೆ, ಯಾವಾಗೂ ಬಂದ್ ಮಾಡ್ತೇವೆ, ಅದು ಅಧಿಕಾರ ನಮಗದ, ಬೇಕಾದ್ರೆ ನೀವು RTI ಹಾಕಿ ತಿಳ್ಕೊರಿ ಇದ್ರ ಬಗ್ಗೆ ಅಂತ. ಯಾನ್ ಕುಂಡಾಗ ದಮ್ಮಿದ್ರೆ ನನಗೆ ಸೋಲಿಸ್ರಿ, ನೀವು ಎಲೆಕ್ಷನ್ ನೀವು ಯಾರ್ದಿಂದ ಬರ್ತೀರಿ, ನಮ್ಮ 50 ವರ್ಷ ಹಿಡಿದು ನಾನೇ MLA ಇರ್ತೀನಿ, ಈ ಥರ ಮಾತಾಡ್ತಾರೆ.